ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ. ಇವತ್ತಿನ ಶಂಕರ ಸರಸ್ವತಿ ಎನ್ನುವ ಪುರಸ್ಕಾರ ಪ್ರದಾನ ಮಾಡುವ ಕಾರ್ಯಕ್ರಮ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಶಾಸ್ತ್ರಗಳಲ್ಲಿ ವಿದ್ವತ್ತನ್ನು ಹೊಂದಿದಂತಹ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುವ ಕಾರ್ಯಕ್ರಮ. ಅದಕ್ಕೆ ನೀವು ಬರಬೇಕು ಅಂತ ಹೇಳಿದಾಗ ಬಹಳ ಯೋಚನೆ ಮಾಡಿದೆ. ಯಾಕೆ ವಿದ್ವಾಂಸರ ಸಭೆಯಲ್ಲಿ ನಮಗೆ ಎಂಥ ಕೆಲಸ ಅಲ್ಲ. ಆದರೆ ಗುರುಗಳು ಹೇಳಿದ ಮೇಲೆ ಆಶೀರ್ವಾದ ಅಂತ ಭಾವಿಸಿಕೊಂಡು ನಾನು ಬಂದಿದ್ದೇನೆ. ನೋಡಿದರೆ ಬರೀ ವಿದ್ವಾಂಸರಿಲ್ಲ, ನಮ್ಮ ಹಾಗಿನವರು ಇದ್ದಾರೆ ಅಂತ ಸಂತೋಷ ಆಯ್ತು. ಸೂರ್ಯನಾರಾಯಣ ಭಟ್ರು ವಿಶ್ವಜಿತ್ ಯಾಗದ ಕುರಿತಾಗಿ ಸಂಸ್ಕೃತದಲ್ಲಿ ವಿವರಣೆಯನ್ನು ನೀಡಿದರು. ಕಠೋಪನಿಷತ್ನಲ್ಲಿ ಒಂದು ಮಾತು ಬರುತ್ತದೆ, ಉಷನ್ನಃ ವೈ ವಾಜಶ್ರವಸಃ ಸರ್ವವೇದ ಸಂದದೌ. ಉಷನ್ನಂದ್ರೆ ಕಾಮಯಮಾನ, ಬಯಕೆ ಉಳ್ಳವನಾದಂತಹ ವಾಜಶ್ರವಸನು ವಿಶ್ವಜಿತ್ ಯಾಗವನ್ನು ಮಾಡಿದ. ತನ್ನದೆಲ್ಲವನ್ನು ತ್ಯಾಗ ಮಾಡಿದ ಅಂತ ಬರ್ತದೆ. ಆ ಉಪನ್ಯಾಸ ಮಾಡುವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಈ ವಿಶ್ವಜಿತ್ ಯಾಗ ಮಾಡಿದ ಫಲ ಏನು ಅಂತ. ಬಹಳ ಚೆನ್ನಾಗಿ ಹೇಳಿದರು, ಸ್ವರ್ಗವೇ ವಿಶ್ವಜಿತ್ ಯಾಗಕ್ಕೆ ಫಲ ಆಗಿರುತ್ತಾರೆ. ಈ ರೀತಿ ವಿದ್ವಾಂಸರ ಸಭೆಯಲ್ಲಿ ಬಂದು ಕುಳಿತುಕೊಂಡಾಗ ಅನೇಕ ಮುತ್ತು ರತ್ನಗಳು ನಮಗೆ ಸಿಗುತ್ತೆ. ಆದರೆ ಏನ್ ಮಾಡಲಿಕ್ಕೆ ಹೇಳಿ, ಭಾಷೆ ಅರ್ಥ ಆಗಲ್ಲ ಅಲ್ವಾ? ಒಂದು ಕಾಲದಲ್ಲಿ ಭಾರತೀಯರ ಭಾಷೆ ಆಗಿತ್ತು ಸಂಸ್ಕೃತ. ಆದರೆ ವಿದೇಶಿಯರ ಧಾಳಿಯಿಂದ ನಮ್ಮ ಗುರುಕುಲ ವ್ಯವಸ್ಥೆಯನ್ನೆಲ್ಲ ನಾಶ ಮಾಡಿ ಆಂಗ್ಲ ಮಾಧ್ಯಮದ ಮೂಲಕ ಶಿಕ್ಷಣ ಪದ್ಧತಿಯನ್ನು ನಮ್ಮ ಮೇಲೆ ಹೇರಿಕೆ ಮಾಡಿದ್ದರ ಫಲವಾಗಿ ಸಂಸ್ಕೃತ ಎನ್ನುವುದು ಇನ್ಯಾರದ್ದೋ ಭಾಷೆ ಎನ್ನಿಸುವಾಗ ಆಗಿದೆ. ಹಾಗಾಗಬಾರ್ದು. ಸಂಸ್ಕೃತ ಎನ್ನುವುದು ಚೆನ್ನಾಗಿ ಮಾಡಲ್ಪಟ್ಟ ಭಾಷೆ, ಅತ್ಯಂತ ವೈಜ್ಞಾನಿಕವಾದ ಭಾಷೆ. ಸಂಸ್ಕೃತ ವಾಂಗ್ಮಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಮುತ್ತು ರತ್ನಗಳಿವೆ. ಅದನ್ನ ತೆಗಿಬೇಕಾದ್ರೆ ಭಾಷೆ ಅನ್ನೋದು ನಮಗೆ ಬರಬೇಕು. ನಮಗಂತೂ ಆಗಲಿಲ್ಲ ಬಿಡಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮುಂದಿನ ತಲೆಮಾರಿಗೆ ಬೇರೆ ಏನು ಕಲಿಸ್ತೀರೋ ಸಂಸ್ಕೃತದ ಜೊತೆಯಲ್ಲಿ ಕಲಿಸಬೇಕು. ಅಪವಿತ್ರ ಅಪವಿತ್ರ ಪವಿತ್ರೋ ಅಂತ ಹೇಳುವ ಮಂತ್ರದ ಅರ್ಥವೇ ನಮಗೆ ಗೊತ್ತಾಗಲ್ಲ. ಶುಕ್ಲಾಂಬರಧರಂ ವಿಷ್ಣುಂ ಗೊತ್ತಾಗಲ್ಲ. ನನಗೆ ನಿಜವಾದ ಒಂದು ಘಟನೆ ಹೇಳ್ತೇನೆ. ಇಬ್ಬರು ಬ್ರಾಹ್ಮಣ ಯುವಕ, ವೈದಿಕ ಪರಂಪರೆಗೆ ಸೇರಿದವರು. ಅವನು BSc ಮುಗಿಸಿ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಅವರು
ಪ್ರಶ್ನೆ ಕೇಳಿದ್ರಂತೆ, ನೀನು ಬ್ರಾಹ್ಮಣ ಕುಟುಂಬದಿಂದ ಬಂದಿದ್ದೀಯಲ್ಲ, ಒಂದು ಶ್ಲೋಕ ಹೇಳು. ನಾನು ಇಂಟರ್ವ್ಯೂನಲ್ಲಿ ಫೇಲ್ ಆದ. ಯಾಕೆ? ಒಂದು ಶ್ಲೋಕ ಕೂಡ ಬರ್ತಿರ್ಲಿಲ್ಲ. ಇಂತಹ ಕಥೆ ಬಂದಿದೆ ನಮ್ಮದು. ಅದರ ಮಧ್ಯದಲ್ಲಿ ವೇದಾಧ್ಯಯನ, ವೇದಾಂತ ಅಧ್ಯಯನ, ಪೂರ್ವ ಮೀಮಾಂಸಾ ಶಾಸ್ತ್ರಗಳ ಅಧ್ಯಯನ, ಅದನ್ನ ಮಾಡ್ಲಿಕ್ಕೆ ಹೊರಡಲ್ಲ. ಯಾಕೆ ಹೊರಡಲ್ಲ? ಪ್ರಯೋಜನಂ ಅನುದ್ದೇಶ್ಯ ನಮಂದೋಪಿ ಪ್ರವರ್ತತೆ. ನಮ್ಮ ಮಕ್ಕಳು ಹೆಚ್ಚು ಸಂಪಾದನೆ ಮಾಡಬೇಕು, ದೊಡ್ಡ ಸ್ಥಾನದಲ್ಲಿ ಇರಬೇಕು, ಹೀಗೆಂಬುದಾಗಿ ಯೋಚನೆ ಮಾಡಿ ಈ ಪ್ರಾಚೀನ ಶಾಸ್ತ್ರಗಳನ್ನ ಅಧ್ಯಯನ ಮಾಡುವುದಕ್ಕೆ ಮಕ್ಕಳನ್ನು ಕಳಿಸ್ತಾ ಇಲ್ಲ. ಇಷ್ಟು ಜನ ತಮ್ಮ ಬದುಕನ್ನ ವೇದಕ್ಕೆ, ಶಾಸ್ತ್ರಕ್ಕೆ ಮೀಸಲಾಗಿಟ್ಟಿದ್ದಾರಲ್ಲ, ಅವರಿಗೆ ಒಂದು ಕರತಾಡನ ಮಾಡೋಣ. ಯಾಕಂದ್ರೆ ನಾವು ಎಂತಹ ಜನಗಳು ಅಂದ್ರೆ, ಪಕ್ಕದ ಮನೆಯ ಹುಡುಗ ಯತಿಯಾದ್ರೆ ತುಂಬಾ ಸಂತೋಷ ಪಡ್ತೇವೆ. ನಮ್ಮ ಮನೆಯ ಮಗ ಸನ್ಯಾಸಿ ಆಗ್ತಾನೆ ಅಂದ್ರೆ ಎಂತಕ್ಕೆ, ನಿಂಗೆ ಬೇರೆ ಕೆಲಸ ಇಲ್ವಾ ಅಂತ ಕೇಳ್ತೇವೆ. ನಮ್ಮ ಮಕ್ಕಳು ಪ್ರಾಚೀನ ಈ ಗ್ರಂಥಗಳನ್ನ, ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು, ಅದನ್ನ ರಕ್ಷಿಸಬೇಕು. ನಮ್ಮ ದೇಶದ ಸಂಪತ್ತು ಯಾವುದಪ್ಪ ಅಂದ್ರೆ ಈ ಶಾಸ್ತ್ರಗಳೇ ಸಂಪತ್ತು. ಜಗತ್ತಿನ ಬೇರೆ ಬೇರೆ ದೇಶದ ಸಂತರು, ಚಿಂತಕರು ನಮ್ಮ ದೇಶಕ್ಕೆ ಗೌರವವನ್ನು ಕೊಡುವುದು ಯಾಕಪ್ಪ ಅಂದ್ರೆ ಇಲ್ಲಿ ಜ್ಞಾನ ಇದೆ ಎನ್ನುವ ಕಾರಣಕ್ಕಾಗಿ. ಅದನ್ನ ಉಳಿಸುವುದು ಹೇಗೆ? ಅಧ್ಯಯನ ಮಾಡಬೇಕು. ಆಧುನಿಕ ಜಗತ್ತಿನ ಈ ಜಂಜಾಟದಲ್ಲಿ, ಓಘದಲ್ಲಿ ನಾವು ಇದನ್ನು ಮರೆತು ಬಿಟ್ರೆ ಹಾಗೆ ಕಳೆದು ಹೋಗ್ತದೆ, ದೊಡ್ಡ ನಿಧಿ ನಷ್ಟವಾಗಿ ಹೋಗ್ತದೆ. ವಿದೇಶಿಯರಿಂದ ಎರವಲಾಗಿ ಪಡೆದಂತಹ ಈ ಆಧುನಿಕ ವಿಜ್ಞಾನ ಅಥವಾ ಶಿಕ್ಷಣದ ವ್ಯವಸ್ಥೆ ಭೋಗ ಪ್ರಧಾನವಾಗುತ್ತದೆ. ಭೌತಿಕ ಜೀವನಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಕೊಡತಕ್ಕಂಥದ್ದು ಅಷ್ಟೇ ಅವರ ಚಿಂತನೆ. ಮೆಟೀರಿಯಲಿಸ್ಟಿಕ್ ಫಿಲಾಸಫಿ, ಮೆಟೀರಿಯಲಿಸ್ಟಿಕ್ ಥಿಂಕಿಂಗ್. ಆದರೆ ಈ ಪ್ರಾಚೀನ ಶಾಸ್ತ್ರಗಳೇನಿದೆ, ಮೀಮಾಂಸಾ, ನ್ಯಾಯ, ವ್ಯಾಕರಣ, ವೇದ, ಇವೆಲ್ಲ ಮೋಕ್ಷವನ್ನ ಗುರಿಯಾಗಿ ಇಟ್ಟುಕೊಂಡು ಚಿಂತನೆಯನ್ನು ಮಾಡಿದವುಗಳು. ಮೋಕ್ಷ ಎನ್ನುವಂತಹ ಶ್ರೇಷ್ಠ ಗುರಿ ಇದೇ ಮನುಷ್ಯನ ಬದುಕಿನ ಸಾರ್ಥಕ್ಯ ಎಂಬುದಾಗಿ ಪ್ರಾಚೀನರು ಕಂಡುಕೊಂಡ್ರಲ್ಲ. ನಮಗೆ ಅದರ ಮಹತ್ವ ಗೊತ್ತಾಗದೇ ಇರಬಹುದು. ನಮಗೆಲ್ಲರಿಗೂ ಪ್ರೇಯಸ್ಸು ಬೇಕು, ಶ್ರೇಯಸ್ಸು ಬೇಡ. ಪ್ರೇಯಸ್ಸು ಅಂದ್ರೇನು? ತಕ್ಷಣ ಸುಖ ಕೊಡೋದು, ಇಮ್ಮಿಡಿಯೇಟ್ ಹ್ಯಾಪಿನೆಸ್. ಕಡಿಮೆ ಶ್ರಮದಲ್ಲಿ ಬೇಗ ಸುಖ ಕೊಡುವ ಪ್ರೇಯಸ್ಸಿನ ಮಾರ್ಗ ನಮಗೆ ಬೇಕೇ ಹೊರತು ಪ್ರಾಚೀನರು ಯೋಚಿಸಿದ್ದು ಶ್ರೇಯಸ್ಸಿನ ಬಗ್ಗೆ. ಇವರ ಶ್ರೇಯಸ್ಸು ಹೇಗಾದೀತು? ಶಾಶ್ವತವಾದ ದೀರ್ಘಕಾಲೀನ ಸುಖ ಯಾವುದರಿಂದ ಸಿಕ್ಕೀತು? ಇವನ ಹಿತ ಯಾವುದರಿಂದ ಆದೀತು? ಹಾಗೆ ಯೋಚನೆ ಮಾಡಿ ಹೇಳಿದ್ರು, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಇದು ಒಳಗಡೆಗೆ ಪ್ರವೇಶ ಮಾಡಿದರೆ ಸಾಧ್ಯವೇ ಹೊರತು ಹೊರಗಡೆಯ ಪ್ರಪಂಚದಿಂದ ಅಲ್ಲ. ನಮ್ಮ ಗುರುಗಳೊಬ್ಬರು ಹೇಳ್ತಿದ್ರು, ಋಷಿಗಳು ಸಬ್ಜೆಕ್ಟಿವ್ ಸೈಂಟಿಸ್ಟ್, ಭೌತಶಾಸ್ತ್ರ, ರಸಾಯನ ಶಾಸ್ತ್ರಜ್ಞರು ಆಬ್ಜೆಕ್ಟಿವ್ ಸೈಂಟಿಸ್ಟ್. ಆಬ್ಜೆಕ್ಟಿವ್ ಸೈಂಟಿಸ್ಟ್ ಅಂದ್ರೇನು? ಹೊರಗಡೆಯ ಪ್ರಪಂಚದ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ನಮ್ಮ ಋಷಿಗಳು ಹೊರಗಡೆಯ, ಒಳಗಡೆಯ ಜಗತ್ತನ್ನ ವಿಶ್ಲೇಷಣೆ ಮಾಡಿ ಸತ್ಯವನ್ನು ಕಂಡುಹಿಡಿದಿದ್ದಾರೆ. ತಮ್ಮ, ನೀನು ಎಷ್ಟು ಹೊರಗಡೆಯ ಪ್ರಪಂಚದಲ್ಲಿ ಹೋರಾಡಿದರೂ ಕೂಡ ಶಾಶ್ವತ ಸುಖ ಶಾಂತಿ ನಿನಗೆ ಸಿಗಲ್ಲ. ಹಣ ಮಾಡಬಹುದು, ಆಸ್ತಿ ಗಳಿಸಬಹುದು, ಮನೆ ಕಟ್ಟಬಹುದು, ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡಬಹುದು, ಕೊನೆಗೂ ನೀನು ದುಃಖಿಯೇ.
ಶಾಂತಿ ಬೇಕು, ಸಮಾಧಾನ ಬೇಕು. ಒಂದೇ ಮಾರ್ಗ, ನಮ್ಮ ಮೂಲಕ್ಕೆ ನಾವು ಬರಬೇಕು, ನಾವು ನಾವೇ ಆಗಬೇಕು ಅಷ್ಟೇ. ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಹಾ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ. ಯಾರ ಕ್ರಿಯೆಗಳು ಚೇಷ್ಟೆಗಳು ಪರಮಾರ್ಥಕ್ಕಾಗಿದೆಯೋ ಅವರು ಧನ್ಯರು ಎಂಬುದಾಗಿ ಪ್ರಾಚೀನರು ಹೇಳ್ತಾರೆ. ನಾವು ಅವ್ರ ಮಾತನ್ನು ನಂಬದೇ ಇದ್ರೆ, ಶ್ರದ್ಧೆ ಇಡದೇ ಇದ್ರೆ ಹಾಳಾಗ್ತೇವೆ ಅಷ್ಟೇ. ಯಾಕೆ? ಅವರೆಲ್ಲ ಪ್ರಯೋಗ ಮಾಡಿ ನೋಡಿ ಹೇಳಿದ್ದಾರೆ. ಎಷ್ಟೋ ಜನ ವಾದ ಮಾಡಲಿಕ್ಕಿದೆ. ವೇದದಲ್ಲಿ ನಮ್ಮ ಋಷಿಗಳು ಎಲ್ಲ ಸೈಂಟಿಫಿಕ್ ಸ್ಟಡೀಸ್ ಎಲ್ಲ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಇದೆ ಸ್ವಾಮಿ ವೇದದಲ್ಲಿ, ಅದು ಸ್ಟಡಿ ಮಾಡಬೇಕು, ಅವಶ್ಯಕತೆ ಇಲ್ಲ ಅಂತ. ವೇದ ಪ್ರಧಾನವಾಗಿರೋದು ಮೋಕ್ಷವನ್ನ ಪಡೆಯುವುದಕ್ಕಾಗಿರತಕ್ಕಂಥ ವ್ಯವಸ್ಥೆ. ಆಧುನಿಕ ಈ ಭೌತಶಾಸ್ತ್ರ ರಸಾಯನ ಸತ್ಯಗಳು ಅಲ್ಲಲ್ಲಿ ಕಂಡು ಬರಬಹುದು, ಆದರೆ ವೇದದ ಉದ್ದೇಶವೇ ಆತ್ಯಂತ ಸುಖ ಶಾಂತಿಯನ್ನ ಪಡೆಯುವುದಕ್ಕಾಗಿ ಮನುಷ್ಯ ಏನು ಮಾಡಬೇಕು, ಏನು ಕರ್ತವ್ಯ ಮಾಡಬೇಕು ಅದನ್ನು ಅವರು ಕಂಡುಹಿಡಿದರು ಅಷ್ಟೇ. ಅವರು ಅಂತಿಮ ಸತ್ಯವನ್ನು ಹೇಳಿದ್ರು, ಹೊರಗಡೆಯ ಪಯಣದಿಂದಲ್ಲ, ನಿನ್ನೊಳಗಡೆಗೆ ನೀನು ಬರಬೇಕು. ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ ಉಪಸಂಕ್ರಮಣ. ಅದು ಪೂರ್ವ ಮೀಮಾಂಸಾ ಆಗಲಿ ಉತ್ತರ ಮೀಮಾಂಸಾ ಆಗಲಿ, ಉದ್ದೇಶ ಒಂದೇ, ಪರಮಾರ್ಥ ಪ್ರಾಪ್ತಿ. ವೇದವೇ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳುತ್ತೆ, ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾ ಅಧಿವಿಶ್ವೇ ನಿಷೇಧು ಯಸ್ತನ್ವ ವೇದ ಕಿಂ ರುಚಾ ಕರಿಷ್ಯತಿ ಯ ಇತ್ತದ್ವಿದುಹು ತಯಿಮೇ ಸಮಾಸತೆ. ಇದು ಉಪನಿಷತ್ತಲ್ಲೂ ಶ್ವೇತಾಶ್ವತರ ಉಪನಿಷತ್ತಲ್ಲೂ ಬರುತ್ತೆ, ಋಗ್ವೇದದಲ್ಲೂ ಬರತಕ್ಕಂತಹ ಮಾತು. ಸ್ಪಷ್ಟವಾಗಿ ಹೇಳುತ್ತೆ ಏನು, ಆ ಪರಬ್ರಹ್ಮ ಪರಮಾತ್ಮನಲ್ಲಿ ಯಸ್ಮಿನ್ ಅಕ್ಷರೇ ಪರಮೇ ವ್ಯೋಮನ್, ಆ ಪರಮ ವ್ಯೋಮನ್ ಅಂತ ಕರೆಯುವಂತಹ ಪರಮಾತ್ಮನಲ್ಲಿ ರುಚಃ ಅಂದ್ರೆ ಮಂತ್ರಗಳು, ವಿಶ್ವೇ ದೇವಾಹ ಎಲ್ಲ ದೇವತೆಗಳು ಅಧಿನಿಷೇಧು ಅಲ್ಲಿ ಇಡಲ್ಪಟ್ಟಿದ್ದಾರೆ, ವಾಸಿಸ್ತಾ ಇದ್ದಾರೆ. ತನ್ನ ವೇದ, ಆ ಪರಬ್ರಹ್ಮವನ್ನ ಯಾರು ಅರಿತುಕೊಳ್ಳುವುದಿಲ್ಲವೋ ಕಿಂ ರುಚಾ ಕರಿಷ್ಯತಿ, ಬರೀ ಮಂತ್ರದಿಂದೇನು. ಇತ್ತದ್ವಿದುಹು, ಯಾರು ಆ ಪರಮಾತ್ಮನನ್ನು ಅರಿತುಕೊಳ್ತಾರೆಯೋ ತದಿಮೇ ಸಮಾಸತೆ, ದೇವತೆಗಳು ಮಂತ್ರಗಳು ಎಲ್ಲದಕ್ಕೂ ಒಂದು ವ್ಯವಸ್ಥೆ ಬರ್ತದೆ ಅಂತ. ಆದ್ದರಿಂದ ಸರ್ವೇ ವೇದ ಯತ್ ಪದಮಾಮನಂತಿ, ಉಪನಿಷತ್ತು ಹೇಳುತ್ತೆ ಎಲ್ಲ ವೇದಗಳು ಒಂದೇ ಒಂದು ಉದ್ದೇಶಕ್ಕೆ ಹೊರಟಿವೆ. ಯಾವುದಪ್ಪ ಅಂತ ಹೇಳಿದ್ರೆ ಆ ಪರಮ ಪದ ಪರಮಾತ್ಮನನ್ನು ಪಡೆದುಕೊಳ್ಳುವುದೇ ಉದ್ದೇಶ. ಅದು ಪೂರ್ವ ಮೀಮಾಂಸೆಯಲ್ಲಿ ಉತ್ತರ ಮೀಮಾಂಸೆಯಲ್ಲಿ ಯಾವುದೇ ಶಾಸ್ತ್ರಗಳಿರಲಿ, ಒಂದು ಶಂಸನಾಥ ಶಾಸ್ತ್ರ, ಇನ್ನೊಂದು ಶಾಸನಾಥ ಶಾಸ್ತ್ರ ಅಷ್ಟೇ. ಹೀಗೆ ಮಾಡು ಹೀಗೆ ಮಾಡಬೇಡ ಎಂಬ ಶಾಸನ ಮಾಡುವಂತಹ ಶಾಸ್ತ್ರ ಒಂದು, ಇನ್ನೊಂದು ಶಂಸನ ಯಥಾರ್ಥ ದರ್ಶನ ಮಾಡುವುದರ ಮೂಲಕವಾಗಿ ಸತ್ಯವನ್ನು ತೋರಿಸಿಕೊಡುವಂತಹ ಒಂದು ಶಾಸ್ತ್ರ. ಆದ್ದರಿಂದ ಎಲ್ಲ ವೇದ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ಭಗವಂತ ಹೇಳ್ತಾನೆ ಎಲ್ಲ ವೇದ ಮಂತ್ರಗಳಿಂದ ನನ್ನನ್ನೇ ತಿಳಿದುಕೊಳ್ಬೇಕಪ್ಪ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಊರ್ಧ್ವಮೂಲ ಮಧಶ್ಯಾಖಮಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ವೇದವನ್ನು ತಿಳ್ಕೊಂಡವನಂದ್ರೆ ಯಾರು? ಸಮೂಲ ವೃಕ್ಷವನ್ನು ತಿಳಿಯಬೇಕು, ಮೂಲ ಸಹಿತವಾದ ಜಗದ್ ವೃಕ್ಷವನ್ನು ತಿಳಿಬೇಕು. ಮೂಲ ಯಾವುದು? ಪರಮಾತ್ಮನೇ ಮೂಲ. ಅರ್ಥಾತ್ ಪರಮಾತ್ಮ ಸಮೇತವಾದ ಈ ಸೃಷ್ಟಿಯನ್ನು ಅರಿತುಕೊಂಡ್ರೆ ವೇದವನ್ನು ಅರಿತುಕೊಂಡ ಹಾಗೆ ಆಗತ್ತೆ. ಅದನ್ನ ಬದುಕಿನ ಉದ್ದೇಶವನ್ನ ವೇದ ಸ್ಪಷ್ಟವಾಗಿ ಹೇಳಿದೆ. ಭಗವತ್ ಪ್ರಾಪ್ತಿ ಬಿಟ್ಟು ಇನ್ನೇನೂ ಇಲ್ಲ, ಅದರಿಂದಲೇ ಶಾಂತಿ ಸಮಾಧಾನ. ಅದಕ್ಕೆ ನಮ್ಮ ವೈದಿಕ ಜೀವನ ಪದ್ಧತಿ ಹೇಗಿದೆ ಅಂದ್ರೆ, ಮೋಕ್ಷ ಮಾರ್ಗಕ್ಕೆ
ಮನುಷ್ಯ ಹೋಗ್ಲಿಕ್ಕೆ ಯಾವ್ಯಾವ ಬದುಕಿನ ಶೈಲಿಗಳು ಸಾಧ್ಯ ಆ ಪ್ರಕಾರವಾಗಿ ಯೋಚಿಸಿರುವಂತಹ ಒಂದು ಜೀವನ ಶೈಲಿ, ಅದನ್ನು ಸಂಸ್ಕೃತಿ ಅಂತ ಕರಿತೇವೆ. ಇಟ್ ಇಸ್ ನಾಟ್ ಎ ಲೈಫ್ ಸ್ಟೈಲ್. ಬೇರೆ ದೇಶಗಳದ್ದೆಲ್ಲ ಲೈಫ್ ಸ್ಟೈಲ್, ಜೀವನ ಪದ್ಧತಿ. ಆದರೆ ಭಾರತೀಯ ಸಂಸ್ಕೃತಿ ಆ ಪ್ರಕಾರ ನಾವು ಜೀವನವನ್ನು ಮಾಡಿದರೆ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ. ಚಿತ್ತ ಶುದ್ಧಿ ಆದರೆ ಜ್ಞಾನ ಪ್ರಾಪ್ತಿಗೆ ಅನುಕೂಲವಾಗ್ತದೆ. ಒಂದು ಜ್ಞಾನ ಯೋಗ್ಯತಾ ಪ್ರಾಪ್ತಿ, ಇನ್ನೊಂದು ಜ್ಞಾನ ಪ್ರಾಪ್ತಿ, ಎರಡೇ ಸ್ಟೆಪ್. ವೇದ ಪೂರ್ವ ಅನ್ನೋದು ಜ್ಞಾನ ಯೋಗ್ಯತಾ ಪ್ರಾಪ್ತಿ, ವೇದ ಉತ್ತರ ಅಂತ ಹೇಳ್ತಕ್ಕಂಥ ಉಪನಿಷತ್ತು ಜ್ಞಾನ ಪ್ರಾಪ್ತಿ. ಅದಕ್ಕೆ ಪೂಜೆ, ಅದಕ್ಕೆ ಸ್ನಾನ, ಅದಕ್ಕೆ ನಡಿ, ಅದಕ್ಕೆ ಎಲ್ಲ ಉಪವಾಸ ವ್ರತಗಳು. ಯಾಕೆ? ಚಿತ್ತಶುದ್ಧಿಗೆ. ಚಿತ್ತಶುದ್ಧಿ ಆದ್ಮೇಲೆ ಪ್ರಶ್ನೆ ಬರುತ್ತೆ ನಮ್ಗೆ, ಕಸ್ತ್ವಂ ಕೋಹಂ ಕುತಃ ಯಾತಃ ಕಾಮೇ ಜನನೀ ಕೋಮೇ ತಾತಃ. ನಾನು ಯಾರು? ನಾನು ಎಲ್ಲಿಂದ ಬಂದೆ? ಈ ಪ್ರಶ್ನೆ ಈಗ ಬರಲ್ಲ ನಮಗೆ. ಯಾಕೆ? ನಮಗೆ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದೆ, ನಾವು ಇಂಥವ್ರ ಮಗ, ಇಂಥದ್ದು ಮಾಡ್ಲಿಕ್ಕಿದೆ, ಪಕ್ಕದ ಮನೆಯವ್ರು ಹೀಗೆ ಮಾಡ್ತಿದ್ದಾರೆ, ನಾವು ಹಾಗೆ ಮಾಡ್ಬೇಕು ಅಲ್ಲ. ಒಳಗಿಂದ ಒಂದು ದಿವಸ ಪ್ರಶ್ನೆ ಬರ್ತದೆ, ಕಸ್ತ್ವಂ, ನಾನು ಯಾರು, ನೀನ್ ಯಾರು, ಎಲ್ಲಿಂದ ಬಂದೆ, ಏನ್ ಮಾಡ್ತಾ ಇದ್ದೇನೆ? ಈ ಪ್ರಶ್ನೆ ಬರಬೇಕಾದ್ರೆ ಚಿತ್ತಶುದ್ಧಿ ಆಗ್ತದೆ. ಆವಾಗ ಗುರುಗಳನ್ನ ನಾವು ಸಮೀಪಿಸ್ತೇವೆ. ಗುರುಗಳಿಂದ ಮಾರ್ಗದರ್ಶನ ಪಡ್ಕೊಂಡು, ಓಹೋ, ನಾನು ಇಷ್ಟು ದಿನ ಹುಡುಕ್ತಾ ಇರತಕ್ಕಂಥದ್ದೆಲ್ಲೂ ಹೊರಗಿಲ್ಲ, ನನ್ನೊಳಗೆ ಈಗಾಗಲೇ ಇದ್ದುಕೊಂಡಿದೆ, ಅದಕ್ಕೆ ನಾನೇನು ಮಾಡಬೇಕಾಗಿಲ್ಲ, ಅರಿತುಕೊಳ್ಳಬೇಕು. ಪರಂಚೇತ್ ಜ್ಞಾತವ್ಯಂ ಅಪರಂಚೇತ್ ಪ್ರಾಪ್ತವ್ಯಂ. ಈಗಾಗಲೇ ಇದ್ದುಕೊಂಡಿರುವ ಆನಂದ ಶಾಂತಿಯನ್ನ ನೋಡದೆ ಇಷ್ಟು ದಿನ ತಪ್ಪು ಮಾಡಿದೆ ಅಂತ ಗೊತ್ತಾಗ್ತದೆ. ಅದಕ್ಕೆ ಭಾರತೀಯ ಜೀವನ ಶೈಲಿಯನ್ನು ಅನುಸರಿಸಬೇಕು. ವೈದಿಕ ಪರಂಪರೆ ಯಾಕೆ ಅಂದ್ರೆ ಆತ್ಯಂತಿಕ ಸತ್ಯವನ್ನು ಕಂಡು ಹಿಡಿದು ನಿಶ್ಚಯ ಮಾಡಿಬಿಟ್ಟಿದ್ದಾರೆ, ಹೀಗೆ ಜೀವನ ಅಂತ. ಹಾಗೆ ಇವತ್ತಿನ ದಿನ ಅಂತಹ ಅಧ್ಯಯನಶೀಲರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ, ಅಧ್ಯಯನ ಆಗತ್ತೆ, ಮುಂದಕ್ಕೇನು ಎನ್ನುವಂತಹ ಪ್ರಶ್ನೆ. ನಮ್ಮ ಪರಿಸ್ಥಿತಿ ಏನಾಗಿಬಿಟ್ಟಿದೆ ಅಂದ್ರೆ, ಹಿಂದೆಲ್ಲ ವೇದಾಂತ ಶಾಸ್ತ್ರ ಮುಂತಾದವುಗಳನ್ನು ಅಧ್ಯಯನ ಮಾಡಿ ಆ ಸಾಧನಾ ಮಾರ್ಗ ಅಥವಾ ಅಧ್ಯಾಪನ ಅಂತ ಒಂದು ವ್ಯವಸ್ಥೆ ಇತ್ತು. ಈಗ ಹಾಗಿಲ್ಲ, ಎರಡೇ ಮಾರ್ಗ. ಒಂದು ಯಾವುದಾದ್ರೂ ಸಂಸ್ಕೃತ ಟೀಚರ್ ಆಗಬೇಕು, ಇಲ್ಲ ಪೌರೋಹಿತ್ಯವನ್ನು ಆಶ್ರಯಿಸಬೇಕು. ಯಾಕೆ? ಸರ್ಕಾರದಲ್ಲಿ ಬೇರೆ ಯಾವ ವ್ಯವಸ್ಥೆ ಇಲ್ಲ. ಶಾಸ್ತ್ರ ಅಧ್ಯಯನ ಮಾಡಿದವರಿಗೆ ಸಂಸ್ಕೃತ ಕಾಲೇಜುಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಅಧ್ಯಾಪಕರಾಗಬಹುದು, ಇಲ್ಲ ಪೌರೋಹಿತ್ಯ. ಆದ್ರೆ ನಾನು ಕೇಳ್ಕೊಳ್ಳೋದಿಷ್ಟೇ, ಸ್ವಾಧ್ಯಾಯ ಪ್ರವಚನವನ್ನು ಬಿಡಬೇಡಿ. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಎಲ್ಲ ಲೌಕಿಕ ಶಿಕ್ಷಣದಲ್ಲೂ ಹಾಗೆ, ಅಧ್ಯಯನ ಮುಗಿದ ಮೇಲೆ ಪುಸ್ತಕ ತೆಗೆದು ಯಾರು ನೋಡಲ್ಲ. ನಮಗೆ ನಮ್ಮ ಶಾಸ್ತ್ರಗಳ ಬಗ್ಗೆ ಉಪನ್ಯಾಸ ಮಾಡುವುದು ಬೇಕಾಗಿದೆ. ನಮ್ಮ ಆಶ್ರಮದಲ್ಲಿ ಒಂದು ಗೋಷ್ಠಿ ಕಾರ್ಯಕ್ರಮವನ್ನು ಮಾಡಿದೆ ಕಳೆದ ವರ್ಷ. ವೇದಾಂತ ಶಾಸ್ತ್ರಗಳ ಬಗ್ಗೆ ಉಪನ್ಯಾಸ ನೀಡುವವರು ಬೇಕು ಅಂತ ನಾನು ಹುಡುಕ್ತಾ ಹೊರಟ್ರೆ ಯಾರು ಸಿಗಲಿಲ್ಲ. ಕೊನೆಗೆ ಸ್ವರ್ಣಕೃಷಿ ಮಠದಲ್ಲಿ ಅಧ್ಯಾಪಕರಾಗಿರುವವರನ್ನೇ ನಾನು ಕರೆದುಕೊಂಡು ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾಕೆ ಸುತ್ತಮುತ್ತಲು ಯಾರಿಲ್ಲ. ಯಾಕೆ? ಓದಿದ್ದಾರೆ, ಅದನ್ನು ಉಪಸ್ಥಿತಿಯಲ್ಲಿ ಇಟ್ಟುಕೊಂಡಿಲ್ಲ. ಪೌನ ಪುಣ್ಯೇನ ಅಧ್ಯಯನವನ್ನ ಮಾಡಬೇಕು. ಅದನ್ನ ಏನು ಹೇಳ್ತಾರೆ? ಸ್ವಾಧ್ಯಾಯ ಪ್ರವಚನ ಅಂತ ಹೇಳ್ತಾರೆ. ಸ್ವಾಧ್ಯಾಯವನ್ನು ಮಾಡೋದ್ರಿಂದ ಅಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಯಾವತ್ತೂ ಜಾಗೃತವಾಗಿರ್ತದೆ. ಅಷ್ಟೇ ಅಲ್ಲ, ಸ್ವಾಧ್ಯಾಯ ಒಂದು ಯಜ್ಞ, ನೆನಪಿರಲಿ. ಸ್ವಾಧ್ಯಾಯ ಎನ್ನುವುದು ಒಂದು ಯಜ್ಞ. ಯಜ್ಞದ ಉದ್ದೇಶ ಏನು? ಚಿತ್ತಶುದ್ಧಿ. ಸ್ವಾಧ್ಯಾಯದಿಂದಲೂ ಚಿತ್ತಶುದ್ಧಿ ಆಗ್ತದೆ. ನಮ್ಮ ಜೀವನದ ಧ್ಯೇಯ ನಮಗೆ ಜಾಜ್ವಲ್ಯಮಾನವಾಗಿ ಹೊಳಿತಾ ಇರ್ತದೆ. ಆದ್ದರಿಂದ ಸ್ವಾಧ್ಯಾಯವನ್ನು ಬಿಡಬಾರದು. ಅಷ್ಟೇ ಅಲ್ಲ, ಸಾಧ್ಯ ಆದರೆ 4 ಜನರಿಗೆ ತಿಳಿಸಿಕೊಡಬೇಕು. ಸರಳವಾದ ವಿಷಯಗಳನ್ನು, ತುಂಬಾ ಕಠಿಣವಾದದ್ದು ಬೇಡ, ಅತ್ಯಂತ ಸರಳವಾದ ವಿಷಯಗಳಿಗೆ ಜನರಿಗೆ ಗೊತ್ತಿಲ್ಲ. ತಪ್ಪು ತಿಳುವಳಿಕೆಯಲ್ಲೂ ದಾರಿ ತಪ್ಪಿಸ್ತಾ ಇದ್ದಾರೆ. ಅಪಸಿದ್ಧಾಂತ ಉಪಸಿದ್ಧಾಂತಗಳೆಲ್ಲ ಹುಟ್ಟುಕೊಂಡು
ನಾನು ಮೊನ್ನೆ ಕೋಲಾರಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬರ ಮನೆಗೆ ಭಿಕ್ಷೆಗೆ ಹೋಗಿತ್ತು. ಅಲ್ಲಿ ಒಬ್ಬರು ಬಂದರು, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಸರಿ ಹೇಳಿ ಅಂತ. ನಮ್ಮ ಗುರುಗಳೊಬ್ಬರು ಒಂದು ಸಿದ್ಧಾಂತವನ್ನ ಪ್ರಸಾರ ಮಾಡ್ತಾ ಇದ್ದಾರೆ, ಅದ್ರ ಹೆಸರು ತ್ರೈತ ಸಿದ್ಧಾಂತ ಅಂತ. ತ್ರೈತ ಸಿದ್ಧಾಂತ ಅಂತ ಹೇಳಿದ್ರೆ ಏನು ಅಂದ್ರೆ, ಈ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಕ್ಷರ ಪುರುಷ, ಅಕ್ಷರ ಪುರುಷ, ಪುರುಷೋತ್ತಮ ಅಂತಿದೆಯಲ್ಲ, ಅದಕ್ಕೆ ಅವರು ಹೇಳೋದು ಒಂದು ಆತ್ಮ, ಇನ್ನೊಂದು ಅಂತರಾತ್ಮ, ಮತ್ತೊಂದು ಪರಮಾತ್ಮ. ಇದು ಮೂರು ಇರೋದು ತ್ರೈತ ಸಿದ್ಧಾಂತ ಅಂತ. ಅವರು ನನ್ನನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಏನ್ ಮಾಡೋದು, ಅವ್ರ ಜೊತೆ ವಾದ ಮಾಡಿ ಪ್ರಯೋಜನ ಇಲ್ಲ. ಅಂತವ್ರು ಹುಟ್ಟಿ ಒಂದು ಸಾಕಷ್ಟು ಅಂತ ಬೇರೆ ಬೇರೆ ಪಂಗಡಗಳು ತುಂಬಾ ಇದೆ, ದಾರಿ ತಪ್ಪಿಸ್ತಾ ಇರ್ತಾರೆ. ನಮ್ಮ ಶಾಸ್ತ್ರ ಯಾವ ಪರಂಪರೆಯನ್ನ ಹಾಕಿಕೊಟ್ಟಿದೆ, ಸುಭದ್ರವಾಗಿದೆ, ಸುರಕ್ಷಿತವಾಗಿದೆ, ಬೇಕಾದಷ್ಟು ಆಯ್ತು ಅಂತ. ನಮ್ಮ ಪರಂಪರೆಯಲ್ಲಿ ವೇದಶಾಸ್ತ್ರಗಳಲ್ಲಿ ಏನು ಕೊಟ್ಟಿದ್ದಾರೋ ಸಾಧನಾ ಪಥ ಅತ್ಯಂತ ಕ್ಷೇಮವಾದ ಸರಿಯಾದ ಮಾರ್ಗ, ಅದನ್ನ ಸಾಮಾನ್ಯ ಜನರಿಗೆ ತಿಳಿಸಿಕೊಡುವ ಅವಶ್ಯಕತೆ ಇದೆ. ಅದಕ್ಕೆ ತಾವೆಲ್ಲ ಏನು ಅಧ್ಯಯನ ಮಾಡಿದ್ದೀರಿ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು. ಸಾಮಾನ್ಯ ಜನರಿಗೆ ಮುಟ್ಟಿಸುವಂತಹ ಕಾರ್ಯ ಆಗಿದೆ. ವೃತ್ತಿಯಲ್ಲಿ ಏನೇ ಮಾಡ್ತಾ ಇರಲಿ, ಒಬ್ಬ ಅಧ್ಯಾಪಕನಾಗಿರಬಹುದು ಅಥವಾ ಇನ್ಯಾವುದೋ ಪೌರೋಹಿತ್ಯದ ಕಾರ್ಯದಲ್ಲಿ ಇರಬಹುದು, ನಾವು ಅವಕಾಶ ಸಿಕ್ಕಿದಾಗ ಈ ಸಣ್ಣ ಸಣ್ಣ ವಿಚಾರವನ್ನ ಸಮಾಜಕ್ಕೆ ತಿಳಿಸಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಜನರು ಅಜ್ಞಾನದಲ್ಲಿ ಇರ್ತಾರೆ. ಆದ್ದರಿಂದ ಸ್ವಾಧ್ಯಾಯ ಪ್ರವಚನ ಬಿಡಬಾರ್ದು. ಈಗ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಇರ್ಬೋದು, ಎಷ್ಟೋ ವಿಷಯಗಳ ಬಗ್ಗೆ ಒಂದು ಆಚಮನವನ್ನು ಸರಿಯಾಗಿ ಮಾಡೋದು ಹೇಗೆ, ಪ್ರಾಣಾಯಾಮವನ್ನು ಸರಿಯಾಗಿ ಮಾಡೋದು ಹೇಗೆ, ಎಷ್ಟು ಸಣ್ಣ ಸಣ್ಣ ವಿಷಯಗಳು ಗೊತ್ತಿಲ್ಲ, ಗೊಂದಲಗಳಿವೆ ಅದರಲ್ಲಿ. ಹಾಗೆ ಕಾರ್ಯಕ್ರಮಗಳಿಗೆ ಹೋದಾಗ ಸ್ಪಷ್ಟಪಡಿಸುವುದರ ಮೂಲಕ ಎಷ್ಟು ಸ್ಪಷ್ಟತೆ ಬರ್ತದೆ. ವೇದ ಮಂತ್ರಗಳ ಅರ್ಥ, ಪುರುಷ ಸೂಕ್ತವನ್ನ ಎಷ್ಟೋ ವರ್ಷಗಳಿಂದ ಪಠಿಸಿ, ಪುರುಷ ಸೂಕ್ತದ ಅರ್ಥ ಏನು, ರುದ್ರದ ಅರ್ಥ, ಸಂಕ್ಷಿಪ್ತವಾದಂತಹ ಪರಿಚಯ. ಇವತ್ತು ಬೆಳಿಗ್ಗೆ ಗಣಪತಿ ಅಥರ್ವ ಶೀರ್ಷದ ಅರ್ಥದ ಬಗ್ಗೆ ಉಪನ್ಯಾಸ ಇಟ್ಟುಕೊಂಡಿದ್ದಾರೆ. ತುಂಬಾ ಜನ ಅದನ್ನು ಕೇಳಬೇಕು ಅಂತ ಬಯಸಿದ್ರು. ಆ ರೀತಿ ಅರ್ಥ ಚಿಂತನೆ ಮಾಡುವುದು, ಕರ್ಮಾಂಗದ ಅರ್ಥ ಚಿಂತನೆ ಮಾಡುವುದ್ರ ಮೂಲಕ ಈ ವೈದಿಕ ಕರ್ಮಗಳು ಇವತ್ತಿಯಲ್ಲಿ ಶ್ರೌತವನ್ನು ಯಾರು ಮಾಡುವವರಿದ್ದಾರೆ? ಅಟ್ಲೀಸ್ಟ್ ಸಣ್ಣ ಗಣ ಹೋಮೋ, ಸತ್ಯನಾರಾಯಣ ಪೂಜೆ ಇಂಥದೇ ನಡೆಯುವುದು. ಇದರಲ್ಲಿ ಒಂದಿಷ್ಟು ಸದ್ವಿಚಾರಗಳನ್ನ ಹೇಳಲಿಕ್ಕೆ ಅವಕಾಶ ಇದೆ. ಆಚರಣೆಗಳನ್ನು ಉಳಿಸಿಕೊಳ್ಳೋದು ಹೇಗೆ, ಆ ಮೂಲಕವಾಗಿ ನಾವು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಬೇಕು. ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಸಾಧನೆಯ ಪಥದ ಬಗ್ಗೆ, ಮಹಾತ್ಮರ ಬಗ್ಗೆ, ಜೀವನದ ಧ್ಯೇಯದ ಬಗ್ಗೆ ನಾವು ಅದರಿಂದ ಪ್ರಯೋಜನ ನಮಗಾಗ್ತದೆ ಅಂತ. ಈ ಅಧ್ಯಾಪನದಿಂದ ಹೆಚ್ಚು ಪ್ರಯೋಜನ ಆಗೋದು ಒಬ್ಬರು ಸ್ವಾಮಿಗಳು ಹೇಳ್ತಾ ಇದ್ರು, ಬಟ್ಟೆ ಒಗೆಯೋ ಕಲ್ಲಿನ ಮೇಲೆ ಬಟ್ಟೆ ಚೆನ್ನಾಗಿ ಹೊಡೆದ್ರೆ ಬಟ್ಟೆ ಶುದ್ಧಿ ಆಗತ್ತೋ ಇಲ್ಲ, ಕಲ್ಲಂತೂ ಶುದ್ಧಿ ಆಗತ್ತೆ. ಹಾಗೆ ಸ್ವಾಧ್ಯಾಯ ಪ್ರವಚನವನ್ನ ಮಾಡೋದ್ರಿಂದ ಜನರಿಗೆ ಅರ್ಥ ಆಗಲ್ಲ ಸ್ವಾಮಿ ಅಂತ ನಾವು ಹೇಳ್ಬೋದು, ಜನ ತುಂಬಾ ಬರಲ್ಲ, ಅರ್ಥ ಆಗಲ್ಲ, ತೊಂದರೆ ಇಲ್ಲ. ಸ್ವಾಧ್ಯಾಯದಿಂದ ನಮಗೆ ಬಹಳ ಪ್ರಯೋಜನ ಆಗ್ತದೆ. ಆ ಒಂದು ಗ್ರಂಥದ ಮೇಲೆ ಉಪನ್ಯಾಸ ಮಾಡಬೇಕು ಅಂದ್ರೆ ನಾವು ಆ ಸಿದ್ಧತೆ ಮಾಡ್ತೇವಲ್ಲ, ದೊಡ್ಡ ಪ್ರಯೋಜನ ಆಗ್ತದೆ ನಮಗೆ. ಆದ್ರಿಂದ ಆ ಪ್ರಕಾರವಾದಂತಹ ಒಂದು ಜೀವನ ಶೈಲಿಯನ್ನ ರೂಢಿಸಿಕೊಂಡು ಈ ಶಾಸ್ತ್ರದ ಸಂಪ್ರದಾಯ ವ್ಯವಸ್ಥೆಯನ್ನ ನಾವು ಯಥಾಶಕ್ತಿ ರಕ್ಷಿಸಬೇಕಾಗಿದೆ. ನಾವು ಬಹಳ ದೂರ ಹೋಗಿದ್ದೇವೆ ಹೌದು, ಆದ್ರೆ ಅಲ್ಲಲ್ಲಿ ಸಣ್ಣ ಸಣ್ಣ ಪ್ರಯತ್ನ ನಡೆಯಲಿಲ್ಲ ಅಂದ್ರೆ ನಮ್ಮ ಕರ್ತವ್ಯ ನಾವು ಏನು ಮಾಡಿದ ಹಾಗಾಯ್ತು. ಯಾವುದೋ ಅವತಾರ ಪುರುಷ ಬಂದು ಈಗ ವ್ಯವಸ್ಥೆಯನ್ನು ರಕ್ಷಿಸಬೇಕು ಅಂತ ಹೇಳೋದಕ್ಕಿಂತ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ, ಕೈಲಾದಷ್ಟು ಚಿಂತನೆ ಮಾಡೋಣ. ಅದರೊಟ್ಟಿಗೆ ಆಚರಣೆಯಲ್ಲಿ ಇಟ್ಟುಕೊಳ್ಳೋದು ಕೂಡ ಬಹಳ ಮುಖ್ಯವಾಗ್ತದೆ. ಆಚಾರಹೀನ ನ ಪುನಂತಿ ವೇದಾಹ ಎಂಬ ಪ್ರಸಿದ್ಧವಾಗ್ತದೆ. ವಿಚಾರದೊಟ್ಟಿಗೆ ಆಚಾರವನ್ನು ಕೂಡ, ಆಚರಣೆಯನ್ನು ಇಟ್ಟುಕೊಂಡು, ಒಂದು ಪಕ್ಷಿ ಎರಡು ರೆಕ್ಕೆ ಇದ್ದ ಹಾಗೆ ಸ್ವಾಮಿ ಚಿನ್ಮಯಾನಂದ ಬಹಳ ಚೆನ್ನಾಗಿ ಹೇಳ್ತಾರೆ. ವಿಚಾರ ಇಲ್ಲದ ಆಚಾರ ಮೌಢ್ಯತೆಗೆ ಕರ್ಕೊಂಡು ಹೋಗ್ಬೋದು, ವಿಚಾರ ಇಲ್ಲದ ಆಚಾರ ಮೌಢ್ಯತೆಗೆ ಕರ್ಕೊಂಡು ಹೋಗ್ಬೋದು. ಬರೀ ವಿಚಾರ ಮಾತ್ರ ಆಚಾರವಿಲ್ಲದಿದ್ದು ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ರಿಂದ ಆಚರಣೆ, ವಿಚಾರ ಎಂಬ ಎರಡು ರೆಕ್ಕೆಗಳುಳ್ಳ ಪಕ್ಷಿಯಂತೆ ನಾವು ಬದುಕನ್ನು ನಡೆಸಿ ಈ ಸನಾತನ ಧರ್ಮಕ್ಕೆ ನಾವು ನಮ್ಮ ಕಾಣಿಕೆಯನ್ನು ಕೊಡೋಣ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ, ಇದು ನಮ್ಮ ಬದುಕಾಗಬೇಕು. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ, ಹಾಗೆ ಆಗಲಿ ಅಂತ ಹೇಳ್ತಾ ಇಂತಹ ವಿದ್ವತ್ ಸಭೆಯಲ್ಲಿ
ವಿದ್ವತ್ಪೂರ್ಣವಾಗಿ ಮಾತನಾಡಲಿಕ್ಕೆ ಬರಲ್ಲ, ಗುರುಗಳು ಏನು ಅಪ್ಪಣೆ ಕೊಡಿಸಿದ್ರೋ ಆ ಪ್ರಕಾರ 4 ಮಾತುಗಳನ್ನು ಹೇಳಿ ಅವರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ನನ್ನ ಚಿಂತನೆ ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.